ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ಬಹುಮದ್ಯಮೀಶಂ ವಂದೇ ಭವಘ್ನಮರಾಸುರಸಿದ್ಧವಂದ್ಯಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರ ಸೌಖ್ಯ ದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಪರಮಾತ್ಮ ಎರಡನೇ ಶ್ಲೋಕ ಈಗ. ವಿಶ್ವಂ ವಿಷ್ಣುರ್ವಷಟ್ಕಾರೋ ಭೂತಭವ್ಯಭವ ಪ್ರಭು ಭೂತಕೃದ್ ಭೂತಭೃದ್ ಭಾವೋ ಭೂತಾತ್ಮ ಭೂತಭಾವನಃ ಅಭೂಭೂತಭಾವನಃ ಅನ್ನೋ ಪದ ಬಂತು. ಭೂತಗಳು ಮತ್ತೆ ಬಿಡಿಸಿದರೆ ಅಭೂತ ಭಾವನ ಕೂಡ ಆಗತ್ತೆ. ಯಾವುದು ಪ್ರಾಣಿಗಳಲ್ಲ, ಜಡ ಪದಾರ್ಥ, ಅವನ್ನು ಹಾಗೆ ರಕ್ಷಣೆ ಮಾಡ್ತಾನೆ ಪರಮಾತ್ಮ. ಜಡಗಳನ್ನಾಗಿ ನೋಡ್ತಾನೆ, ಚೇತನನ್ನಾಗಿ ನೋಡ್ತಾನೆ. ಭಾವೋ ಮತ್ತು ಅಭೂತಾತ್ಮ ಇದೆ. ಭೂತಾತ್ಮ ಅಂದ್ರೇನು? ಎರಡರ್ಥ ಅದಕ್ಕೆ. ಭೂತರು ಅಂದರೆ ಹಿಂದಿನವರು, ಅವರಿಗೂ ಸ್ವಾಮಿ, ಈಗಿನವರಿಗೂ ಮುಂದಿನವರಿಗೂ ಸ್ವಾಮಿ. ಇನ್ನೊಂದು ಅರ್ಥ ಅಭೂತಾತ್ಮ, ಹಿಂದಿನವರು ಅಲ್ಲದವರಿಗೂ ಸ್ವಾಮಿ, ಈಗಿನವರು ಮುಂದಿನವರಿಗೂ. ಭೂತ ವೈಭವ ಭಗವತ್ಪರ ಅದು ಹೇಳಿದ್ದನ್ನು ಯಾಕೆ ಹೇಳಬೇಕು ಅಂದರೆ, ಬರ್ತೇನೆ ಬರೋದಿಲ್ಲ ಅಂತ ಅಲ್ಲ, ಅರ್ಥ ಒಂದೇ ಆದರೂ ಕೂಡ ಆ ರೀತಿ ಹೇಳಿದಾಗ ಏನಾಗುತ್ತೆ, ಅಫರ್ಮೇಟಿವ್ ಆಗುತ್ತೆ. ಅದಕ್ಕೋಸ್ಕರ ಅದನ್ನೆಲ್ಲ ತಿಳಿಸ್ತಾರೆ. ಭಾವೋ ಅಭೂತಾತ್ಮ ಭೂತಭಾವನಃ ಅಭೂತಾತ್ಮ ಅಭೂತಭಾವನ. ಇನ್ನೊಂದು ಅಭೂತಂ ಅಪಿ ಭಾವಯತಿ. ಭಾವನ ಎಂಬುದು ಭಾವಯತಿ ಇತಿ ಭಾವನಃ. ಅಭೂತ ಅಂದ್ರೇನು? ನೋಡೋದಕ್ಕೆ ಸಾಧ್ಯ ಇಲ್ಲ, ಮಾಡಿ ತೋರಿಸ್ತಾರೆ. ಅಸಾಧ್ಯವಾದ ಸಮುದ್ರ ಸೇತುವೆ ಕಟ್ಟ ಸಾಧ್ಯನಾ? ಆ ಮೊದಲು ಯಾರು ಕಟ್ಟಿದ್ರ? ಅಭೂತ ಅದು. ಈಗ ಮಾಡಿ ತೋರಿಸಿದ. ಇದು ದೇವ್ರ ವಿಷಯ. ಇಂದು ಯಾರು ಮಾಡಿಲ್ಲ, ನಾವು ಮಾಡೋದಿಲ್ಲ ಅಲ್ಲ, ಇನ್ನೋರು ಮಾಡಿಲ್ಲ, ಮಾಡಿ ತೋರಿಸ್ತಾರೆ ಈಗ ಅಂತ ಹೇಳೋದಿಲ್ಲ. ದೇವರ ಎಲ್ಲದನ್ನೂ ಹಾಗೆ ಮಾಡಿ ತೋರಿಸ್ತಾನೆ. ಅದಾಯ್ತು. ಭೂತಾತ್ಮ ಪರಮಾತ್ಮ ಚ ಮುಕ್ತಾರಾಂ ಪರಮಾಗತಿ ಅವ್ಯಯ ಪುರುಷ ಸಾಕ್ಷಿ ಕ್ಷೇತ್ರಜ್ಞೋ ಅಕ್ಷರ ಏವ ಚ. ಇನ್ನೇನು ಪರಮಾತ್ಮ? ಭೂತಾತ್ಮ ಪರಮಾತ್ಮ ಚ ಮುಕ್ತಾನಾಂ ಪರಮಾಗತಿ ಅವ್ಯಯ ಪುರುಷ ಸಾಕ್ಷಿ ಕ್ಷೇತ್ರಜ್ಞ ಅಕ್ಷರ ಏವ ಚ. ಭೂತಾತ್ಮ, ಭೂತಾತ್ಮನೇ ನಮಃ, ಪರಮಾತ್ಮನೇ ನಮಃ, ಮುಕ್ತಾನಾಂ ಪರಮಾಗತಯೇ ನಮಃ, ಅವ್ಯಯಾಯ ನಮಃ, ಪುರುಷಾಯ ನಮಃ, ಸಾಕ್ಷಿಣೇ ನಮಃ, ಕ್ಷೇತ್ರಜ್ಞಾಯ ನಮಃ, ಅಕ್ಷರಾಯ ನಮಃ. ನಾಮಾವಳಿ ಆಯ್ತು. ಇದು ಹೇಳಿದಾಗ ಹೆಸರುಗಳು ಅದಕ್ಕೆ ನಮಸ್ಕಾರ ಮಾಡೋದು. ಭೂತಾತ್ಮನೇ ನಮಃ. ಭೂತಾತ್ಮ, ಭೂತ ಅಂದರೆ ಪವಿತ್ರವಾದಂಥ ಸ್ವರೂಪ ಉಳ್ಳವನು. ಆತ್ಮ ಮನಸ್ಸು ಅಂತ ಅರ್ಥ. ಒಳ್ಳೆಯ ಮನಸ್ಸು ಉಳ್ಳವನು, ಒಳ್ಳೆಯ ಸ್ವರೂಪ ಉಳ್ಳವನು. ಅದೆಲ್ಲ ಒಳ್ಳೆಯ ದೇಹ, ಆತ್ಮಸ ದೇಹ, ಪವಿತ್ರವಾದ ದೇಹ ಉಳ್ಳವನು. ಆಮೇಲೆ ದೇವರ ಸನ್ನಿಧಾನ, ಅದೇ ಮತ್ತೆ ಪವಿತ್ರ. ಅವನು ಪವಿತ್ರ ಅಂತ ಹೇಳಬೇಕಾದ್ರೆ ಇವತ್ತು ತುಳಸಿ ಇದೆ. ತುಳಸಿ ಥರ ಪಾತ್ರೆನೂ ಏನಾಗಿರಬೇಕು? ಶುದ್ಧವಾಗಿರಬೇಕು. ಅದಕ್ಕೋಸ್ಕರ ಭೂತಾತ್ಮ, ಅತ್ಯಂತ ಪವಿತ್ರವಾದ ಆತ್ಮ ಉಳ್ಳವನು. ಅದು ಒಂದು ಅರ್ಥ. ಇನ್ನೊಂದು ಅರ್ಥ, ಅವನು ಆರಾಧನೆ ಮಾಡೋ ಏನಾಗಿಬಿಡ್ತಾರೆ? ಪೂತರಾಗಿಬಿಡ್ತಾರೆ. ಪರಮಾತ್ಮ ಎಷ್ಟು ಪವಿತ್ರ ಅಂದರೆ ಅವನ ಸ್ಮರಣೆ ಮಾಡಿದವರು ಪವಿತ್ರರಾಗ್ತಾರೆ, ಮತ್ತು ತಿಳಿದವರು ಎಲ್ಲ ಪವಿತ್ರರಾಗ್ತಾ ಹೋಗ್ತಾರೆ. ಆ ರೀತಿ ಆದವರು ಇದ್ದಾರಾ? ಭಗವದ್ಗೀತೆ ಮಾತಿದೆ. ಎಲ್ಲಿದೆ? ಜನ್ಮಕರ್ಮ ಚ ಮೇ ದಿವ್ಯಂ ಏವಂ ಯೋ ವೇತ್ತಿ ತತ್ವತಃ. ಜನ್ಮಕರ್ಮ ಚ ಏವ ತತ್ವತಃ. ಮುಂದೆ ತ್ಯಕ್ತ್ವಾ ದೇಹಂ ಪುನರ್ಜನ್ಮ ನೈತಿ ಮಾಮೇತಿ ಸೋರ್ಜುನ. ಅಷ್ಟು ಹೇಳಿ ಬಹವೋ ಜ್ಞಾನ ತಪಸ್ಸ ಪೂತಾ ಮದ್ಭಾವವಾಗ. ಪೂತಾ ಪದ ಇದೆ. ಈ ರೀತಿ ತಿಳ್ಕೊಂಡವರು ಆಗ್ತಾರೆ ಅಂತ ಹೇಳಿದ. ಆದವ್ರು ಬೇಕಾಷ್ಟು ಇದ್ದಾರೆ ಅಂತ ಹೇಳ್ದ. ಇದು ಫಸ್ಟಾಗಿ ಕೋರ್ಸ್ ಶುರುವಾಗಿದೆ, ಇನ್ಮೇಲೆ ನೋಡಬೇಕು ಅಂತಿಲ್ಲ. ಬೇಕಾಷ್ಟು ಜನ ಆಗೋಗ್ಬಿಟ್ಟಿದ್ದಾರೆ, ಭಾವ ತುಂಬ ಜನ ಆಗೋಗ್ಬಿಟ್ಟಿದ್ದಾರೆ ಅಂತ ಹೇಳಿದ್ದರಿಂದ ಅದು ಪ್ರೂವ್ ಆಯಿತು. ಸೊ ಭೂತಾತ್ಮರು ಅಂದರೆ ಪವಿತ್ರವಾದ ಎಷ್ಟು ಕನೆಕ್ಷನ್ ಬಂತು. ಅವನ್ನ ಸ್ಮರಣೆ ಮಾಡಿದವರು ತಿಳಿದವರೇ ಪೂತರ. ಏನು ತಿಳಿದು? ಜನ್ಮ ಕರ್ಮಚ, ದೇವರ ಅವತಾರವನ್ನು ತಿಳಿದವರು, ಆತನ ಮಹಿಮೆ ತಿಳಿದವರೆಲ್ಲ ಪವಿತ್ರರಾಗಿಬಿಡ್ತಾರೆ ಅಂತ ಹೇಳಿದ್ರಿಂದ ಎಷ್ಟು ಅರ್ಥ ಬಂದು? 3-4 ಅರ್ಥ ಇಲ್ಲೇ ಬಂದು. ಪ್ರತಿಯೊಂದಕ್ಕೂ ಕೂಡ ಆಚಾರ ಕನಿಷ್ಠ ಅಂದರೆ ಎಷ್ಟು ಅರ್ಥ ಹೇಳಿದರು? 100 ಅಂತ ಹೇಳ್ತಾರೆ. 3-4 ಅರ್ಥ ಸಲೀಸಾಗಿ ಗೊತ್ತಾಗ್ಬಿಡುತ್ತಲ್ಲ. ಪರಮಾತ್ಮಾಚ, ಪರಮ ಅಂದರೆ ಮಹಾಲಕ್ಷ್ಮಿ, ಮಹಾಲಕ್ಷ್ಮಿಗೂ ಸ್ವಾಮಿಯಾಗಿದ್ದಾನೆ. ಆತ್ಮ ಅಂದರೆ ಸ್ವಾಮಿ, ಅವರಿವರಿಗೆಲ್ಲ. ಮಹಾಲಕ್ಷ್ಮಿ ಎಲ್ಲರಿಗೂ ಸ್ವಾಮಿ ಅಂತ ಮಹಾಲಕ್ಷ್ಮಿಗೂ ಸ್ವಾಮಿಯಾಗಿದ್ದಾನೆ. ಅದಕ್ಕೊಂದರ್ಥ. ಇನ್ನು ತುಂಬ ಇದೆ, ಒಂದರ್ಥ. ಆಮೇಲೆ ಯಾರು ತಿಳಿತಾರಲ್ಲ ಅವರು ಶ್ರೇಷ್ಠರಾಗ್ತಾರೆ, ತಮ್ಮ ಗುಂಪಿನಲ್ಲಿ ಶ್ರೇಷ್ಠರಾಗ್ತಾರೆ. ಪರಮಾತ್ಮ, ಅದಕ್ಕೆ ಅಪರಮಾತ್ಮ. ಮತ್ತೆ ಅಪರಮಾತ್ಮ, ಓ ಮಹಾಲಕ್ಷ್ಮಿಗೆ ಸ್ವಾಮಿ ಅಷ್ಟೇ, ನಮಗೇನು ಸಂಬಂಧ ಇಲ್ವ ಅಂತ ಕೇಳಿದರೆ, ಅಪರಮರು ತೀರ ಸಾಮಾನ್ಯರಿಗೂ ಪರಮಾತ್ಮ ಏನಾಗಿದ್ದಾನೆ?
ಒಬ್ಬ ದೊಡ್ಡ ವಿದ್ಯಾರ್ಥಿಗೂ ಮೇಷ್ಟ್ರೆ, ರ್ಯಾಂಕ್ ಪಡೆಗೂ ಮೇಷ್ಟ್ರೆ. ಒಬ್ಬ ಅಧ್ಯಾಪಕ ಬೆಸ್ಟ್ ಟು ವರ್ಸ್ಟ್ ಏನಾಗಿರ್ತಾರೆ, ಅದಕ್ಕೆ ಸ್ವಾಮಿ ಎಲ್ಲದಕ್ಕೂ ಸ್ವಾಮಿಯಾಗಿದ್ದಾನೆ. ಮುಕ್ತಾನಾಂ ಪರಮಾಗತಿ, ಮುಕ್ತರಿಗೆಲ್ಲ ಪರಮಗತಿಯಾಗಿದ್ದಾನೆ. ಈ ಮಾತು ಯಾಕೆ ಹೇಳಬೇಕಾಯ್ತು? ಮುಕ್ತರು ಕೂಡ ದೇವರ ಅಧೀನ, ಮುಕ್ತರಲ್ಲೂ ಭೇದ ಇದೆ, ಮುಕ್ತರಲ್ಲೂ ಜ್ಞಾನ ಇದೆ, ಅದೆಲ್ಲ ನಿಯಮನವಣ ಪರಮಾತ್ಮ. ಈ ಪದ ಓದಿದ ಮೇಲೆ ಎಲ್ಲ ಮತಗಳು ಹೋಯಿತು. ಎಲ್ಲ ಮತ ಒಂದಂತ ಹೇಳುವ ಎಲ್ಲ ಮತಗಳು ಹೋಯ್ತು. ಮುಕ್ತಾನಾಂ ಪರಮಾಗತಿ, ಅದು ತುಂಬ ಅರ್ಥ ಅದಕ್ಕೆ. ಮತ್ತೆ ಮುಕ್ತರಿಗೆ ಪರಮಾಗತಿ, ಮುಕ್ತರಿಗೆ ಜ್ಞಾನ ಇರೋದು ದೇವರ ಅನುಗ್ರಹದಿಂದಾನೆ. ಮುಕ್ತರಾದ ಮೇಲೆ ಫ್ರೀ ಅಲ್ಲ, ಅವರು ದೇವರ ಅಧೀನದಲ್ಲಿ ಇದ್ದಾರೆ. ಮತ್ತು ಪರಮ ಅಗತಿ, ವಾಪಸ್ ಬರೋದಿಲ್ಲ ಮತ್ತೆ ಅವರು. ಯಾಕೆ? ದೇವರ ಅನುಗ್ರಹ. ಹೋಗ ವಾಪಸ್ ಕಳಿಸ್ತಾರೆ, ದೇವರು ಯಾರು ಕೇಳೋರಿಲ್ಲ. ಮತ್ತು ಅಲ್ಲಿ ಗಲಾಟೆ ಮಾಡಿ ಓಡಿಬಿಟ್ಬಿಟ್ಟಿರುತ್ತೆ, ಗಲಾಟೆ ಮಾಡೋದೇ ಇಲ್ಲ ಅಲ್ಲಿ. ದೇವರಿಗೆ ಪರಮ ಗತಿ, ಪರಮ ಅಗತಿ, ಪರಮ ಆಗತಿ, ಅದು ಸಂಸ್ಕೃತದ ವಿಶೇಷನೇ ವಿಶೇಷ. ಅದರಲ್ಲೂ ಶಾಸ್ತ್ರ ವಿಚಾರ ಬಂದಾಗಂತೂ ಅದರ ಅರ್ಥ ಭಾರಿ ಜಾಸ್ತಿ ಆಗಿಬಿಡುತ್ತೆ. ಇವತ್ತು ಬಂಗಾರದಲ್ಲಿ ಆಭರಣ ಮಾಡಿದ ಹಾಗೆ ಸ್ಟೀಲಲ್ಲಿ ಮಾಡೋಕ್ಕೆ ಬರುತ್ತಾ? ಬೆಳ್ಳಿಯಲ್ಲೂ ಆ ಕುಸಿರಿ ಕೆಲಸ ಮಾಡೋಕ್ಕೆ ಬರೋದಿಲ್ಲ. ಅಷ್ಟು ಮಾಡ್ಬೇಕಾದ್ರೆ ಸುವರ್ಣದಿಂದ ಸಾಧ್ಯ. ಶಾಸ್ತ್ರ ಅಂದರೆ ಸುವರ್ಣ. ಏನೋ ಮುಕ್ತೋಪಸೃಪ್ಯೋಪದೇಶ. ಮುಕ್ತಾನಾಂ ಪರಮಾಗತಿ ಅವ್ಯಯ. ಪರಮಾಗತಿ ಎಂದು ಅಶ್ಯೂರೆನ್ಸ್ ಕೊಟ್ಟರು ಮುಕ್ತರಿಗೆ. ಪರಮಾತ್ಮ ಕಾವರಾಗಿರ್ತಾನೆ, ಆದ್ದರಿಂದ ಅಕಸ್ಮಾತ್ ಹೋಗಿ ಕರ್ಕೊಂಡು ಬಿಟ್ಟರೆ ಅವರೇನು ಕಳಿಸೋದಿಲ್ಲ. ಬಾ ಅಂತ ಹೊರಗೆ ಕ್ಲಾಸಿಂದ ಹೊರಗೆ ಕರ್ಕೊಂಡು ಹೋಗ್ತಾರಲ್ಲ, ಬಾ ಅಂತೇಳಿ ಕರ್ಕೊಂಡೋಗಿ ಯಾರು ಕೊಳ್ಳೋಕ್ಕೆ ಸಾಧ್ಯ ಇಲ್ಲ, ದೇವ್ರು ನೋಡ್ಕೊತಾನೆ. ಅವ್ಯಯ ಪುರುಷ ಸಾಕ್ಷಿ. ಅವ್ಯಯ ದೇವರಿಷ್ಟು ಮೋಕ್ಷ ಕೊಟ್ಟು ಸ್ವಲ್ಪ ವ್ಯಕ್ತಿ ಕಡಿಮೆ ಆಗಿದೆಯಾ? 1 ಕೋಟಿ ರೂಪಾಯಿನ 1 ಲಕ್ಷ ರೂಪಾಯಿ ದಾನ ಮಾಡ್ತಾ ಹೋದರೆ 100 ಜನಕ್ಕೆ ಮುಗಿದೋಯ್ತು ಅಷ್ಟೇ. ಅದಾಗುತ್ತಾ? ಇಲ್ಲ. ಅವ್ಯಯ ಎಂದು ವ್ಯಯ ಇಲ್ಲ. ಅವ್ಯಯ ಧನ ಅವ್ಯಯ ಎಲ್ಲರಿಗೂ ಗೊತ್ತಿದೆ. ಧನ ವ್ಯಯ ಮಾಡಿದಷ್ಟು ಹೋಗಿಬಿಡುತ್ತೆ. ಜ್ಞಾನ ವ್ಯಯ ಮಾಡಿದಷ್ಟು ಏನಾಗುತ್ತೆ? ಜಾಸ್ತಿ ಆಗಿಬಿಡುತ್ತೆ. ದೇವರು ಹಾಗಿರ್ತಾರೆ. ಅವ್ಯಯ ಅದು ತುಂಬ ಅರ್ಥ ಇದೆ. ಅವ್ಯಾದೀನಾಮಪಿ ಅಯಃ. ಅವಿ ಅಂದರೆ ಏನು? ಕುರಿಗಳು. ಕುರಿಬದಾದ ಪ್ರಾಣಿಗಳಿಗೂ ಕೂಡ ಪರಮಾತ್ಮ ಒಳಿತನ್ನೇ ಮಾಡ್ತಾನೆ. ದೇವರು ನಿಷ್ಪಕ್ಷಪಾತಿ ಆದ್ದರಿಂದ ಜಡಭರತ ಒಳ್ಳೆ ಜಿಂಕೆಯಾಗಿ ಹುಟ್ಟಿದ್ದಾನೆ. ಅನುಗ್ರಹ ಮಾಡಲಿಲ್ಲ, ಜಿಂಕೆ ಜನ್ಮ ಬಿಡಲಿಲ್ಲ, ಅನುಗ್ರಹ ಮಾಡೇ ಮಾಡ್ತಾನೆ. ಪುರುಷ, ಪರಮಾತ್ಮ ಪುರುಷ ಅಂದರೆ ಉಳಿದವರೆಲ್ಲ ಏನೋ ಸ್ತ್ರೀಯರು ಅಂತ ಇದೆ. ಬ್ರಹ್ಮಾದಿಗಳು ಪುರುಷರು, ಸ್ತ್ರೀಯರು ಪುರುಷರು. ಇದು ಅರ್ಥ ಅಲ್ಲ. ಪುರು ಷಡ್ಗುಣ. ಪುರು ಅಂದರೆ ಪೂರ್ಣ, ಷ ಅಂದರೆ ಷಡ್ಗುಣಗಳು. ಪೂರ್ಣ ಗುಣಗಳನ್ನು 6 ಗುಣಗಳನ್ನು ಹೊಂದಿದವರು. 6 ಅಂದರೆ ಯಾವುದು? ಐಶ್ವರ್ಯ ಸಮಾಗ್ರ ಪೂರ್ಣ ಹೊಂದಿದವರು. ಉಳಿದವರು ಸ್ವಲ್ಪ ಇರಬಹುದು. ಅಬ್ಸಲ್ಯೂಟ್ ಸೆನ್ಸ್ನಲ್ಲಿ ಯಾರಲ್ಲಿ ಇವೆ ಅಂದರೆ ದೇವರಲ್ಲಿ. ಪುರುಷ ಸಾಕ್ಷಿ. ಸಾಕ್ಷಿ ಅಂದರೆ ಸಾಕ್ಷಾದೀಕ್ಷತೆ. ಇವತ್ತು ನ್ಯಾಯಾಧೀಶರಿಗೆ ಡೈರೆಕ್ಟ್ ನೋಡೋಕ್ಕೆ ಬರೋದಿಲ್ಲ, ಕೇಳ್ಕೊಂಡು ನ್ಯಾಯ ಕೊಡ್ತಾರೆ ಅಷ್ಟೇ. ದೇವ್ರು ಹಾಗಲ್ಲ, ಸಾಕ್ಷಿ ನೋಡೇ ಕೊಡ್ತಾರೆ. ಪ್ರತಿಯೊಬ್ಬರು ಕೂಡ ಏನು ಮಾಡ್ತಾರೆ? ದೇವ್ರನ್ನ ಕೇಳಿ ಇಲ್ಲೇ ಇಲ್ಲ, ತಾನು ಸಾಕ್ಷಾತ್ ನೋಡಿ. ಸಾಕ್ಷಾದೀಕ್ಷತೆ ಐತಿ ಸಾಕ್ಷಿ. ಕಣ್ಣಾರೆ ಕಂಡವನು. ಐ ವಿಟ್ನೆಸ್ ಬರ್ತಾನೆ. ನಾನು ಕೇಳಿದ್ದೀನಿ ಅಂದರೆ ಹೋಗಿ ಅಲ್ಲ, ಅವನು ನಾನು ನೋಡಿದ್ದೀನಿ ಅಂತ ಹೇಳಿದರೆ ಮಾತ್ರ ಐ ವಿಟ್ನೆಸ್ ಆಗೋದು. ಉಳಿದು ಹೋದರೆ ಬೆಲೆ ಇಲ್ಲ ಅದಕ್ಕೆ. ಅದು ಉಪನಿಷತ್ತಲ್ಲಿ ಮಾತು. ಸಾಕ್ಷಿ ಕ್ಷೇತ್ರಜ್ಞ. ಸಾಕ್ಷಿಯಾಗಿದ್ದಾನೆ, ಕ್ಷೇತ್ರಜ್ಞನಾಗಿದ್ದಾನೆ. ಕ್ಷೇತ್ರಜ್ಞ ಅಂದರೆ ಬಂದಿದೆ ಭಗವದ್ಗೀತೆ 8ನೇ ಅಧ್ಯಾಯ 13ನೇ ಅಧ್ಯಾಯ. ಕ್ಷೇತ್ರಜ್ಞಂಚ ಮಾಂ ವಿದ್ಧಿ. ಕ್ಷೇತ್ರಜ್ಞ ನಾನು ಅಂತ ಹೇಳಿದ್ದಾನೆ. ಇಲ್ಲಿ ವಿಷ್ಣು ಕ್ಷೇತ್ರಜ್ಞ ಅಂತ ಹೇಳ್ತಾನೆ. ಅಲ್ಲಿ ಕ್ಷೇತ್ರಜ್ಞ ಅಂದರೆ ಬರೀ ಆತ್ಮ. ಸೊ ಎಲ್ಲರೂ ಕ್ಷೇತ್ರಜ್ಞರೇ. ಹಾಗಿದ್ರೆ ನಾವೇ ತಿಳ್ಕೊಂಡಿಲ್ಲ, ನಾವು ಅನುಭವ ವಿರುದ್ಧ. ಅಕ್ಷರ ಏವಚ. ಎಂದೂ ಕೂಡ ಪರಮಾತ್ಮ ಏನಾಗೋದಿಲ್ಲ, ಅಕ್ಷರನಾಗಿದ್ದಾನೆ. ನೋಡೋದಕ್ಕೆ ಅವ್ಯಯ ಅಂದರೆ ಒಂದೇ ಅರ್ಥ, ಅಕ್ಷರ ಅಂದರೆ ಒಂದೇ ಅರ್ಥ ಅಲ್ಲ, ಅದು ಬೇರೆ ಇರಬೇಕು. ನಕ್ಷರತಿ ಅದು ನಾಶ. ಅದು ಅವ್ಯಯ ಅಂದರೆ ನಾಶ ಅಲ್ಲ, ಹೆಚ್ಚು ಕಡಿಮೆ ಆಗೋದು. ಕ್ಷರ ಅಂದರೆ ನಾಶವಿಲ್ಲದವನು, ಹೆಚ್ಚು ಕಡಿಮೆ ಆಗದವನು. ಡಿಫ್ರೆನ್ಸ್ ಗೊತ್ತಾಯ್ತಾ? ಆದ್ದರಿಂದ ಎರಡು ನೋಡೋದಕ್ಕೆ ಒಂದೇ ರೀತಿ ಕಂಡ್ರೂ ಕೂಡ ಏನಲ್ಲವೋ ಬೇರೆ ಬೇರೆ ಪದಗಳೇ ಆಗಿದೆ. ಹಾಂ, ಅಯ್ಯೋ ತಪ್ಪು ಹೇಳಿದ್ದೇವೆ ಇಷ್ಟೆಲ್ಲ ಕಷ್ಟಪಟ್ಟು. ಯಾವುದನ್ನ ನಾನು ಕೇಳಿದ್ದೆ? ಯಾವುದಕ್ಕೆ ಕೇಳಿದ್ದಾಗ? ಕ್ಷೇತ್ರಜ್ಞ. ಅಕ್ಷರ 15. ಅದರಲ್ಲೂ ಕೂಡ ಏನು ಬರಬೇಕು? ಕ್ಷರಾಕ್ಷರ ಪುರುಷೋತ್ತಮ ಅಂತ ಹೇಳಬೇಕು. ಅಕ್ಷರ ಯಾರು ಅಂದರೆ ತಾನೇ. ಅಕ್ಷರ ಏವಚ ಭೂತಾತ್ಮ ಪರಮಾತ್ಮ ಚ ಮುಕ್ತಾನ. ಇವೆಲ್ಲ ದೇವರ ಮಹಿಮೆಗಳು. ಈ ಕಾಮೆಂಟ್ ಮಾಡಿರೋ ಉತ್ತರ ಇದು. ವಿಷ್ಣು ಸಹಸ್ರನಾಮದಲ್ಲಿ ಬರೀ ಕೇಶವ ನಾರಾಯಣ ಮಧುಸೂದನ ಬಂದ್ಬಿಟ್ರೆ ಏನಾಗ್ತಿತ್ತು? ಪರ್ಸನಲ್ ಗಾಡ್ ಅಂತ. ಪರ್ಸನಲ್ ಗಾಡ್ ವಿಷ್ಣು, ಪರ್ಸನಲ್ ಗಾಡ್. ಇವೆಲ್ಲ ಪರ್ಸನಲ್ ಇದು ಏನಿವೆಲ್ಲ ರ್ಯಾಷನಲ್. ಇವೆಲ್ಲ ರ್ಯಾಷನಲ್.
ಅದನ್ನ ವಿಷ್ಣು ಸಹಸ್ರ ಓದಿದ ಮೇಲೂ ಕೂಡ ವೈಷ್ಣವರು ಪರ್ಸನಲ್ ಗಾಡ್ ಒಪ್ಪಿದ್ದಾರೆ ಅಂದರೆ ತಪ್ಪದು. ಪರ್ಸನಲ್ ಎಷ್ಟಿವೆ ಅಲ್ಲಿ ಸುಮಾರು 1000ದಲ್ಲಿ 24, 12, ಒಂದು 50 ಇರ್ಬೋದು ಅಷ್ಟೇ. ಉಳಿದೆಲ್ಲ ಎಂಥದ್ದು? ಮತ್ತು ಆ ಕೂಡ ನಂಬಿಕೆ ಹೆಸರದ್ದು ಅಭ್ಯಾಸ ಆಗಿಬಿಟ್ಟಿದೆ ಅಷ್ಟೇ ಇದೆ. ಕೇಶವ ನಮಗೇನು ಅಭ್ಯಾಸ ಆಗಿದೆ? ಕೇಶವ ಕೃಷ್ಣ ಅಂತೇಳಿ ಅಲ್ಲ. ಬ್ರಹ್ಮದೇವರು, ಈಶಾ ರುದ್ರದೇವರು, ಅವರಿಗೆ ಸ್ವಾಮಿ. ಅದು ಕೂಡ ರ್ಯಾಷನಲ್ಲೇ ನಾವೇನು ತಿಳ್ಕೊಂಡಿದ್ದೆ. ಬಳಸಿ ಏನಾಗಿದೆ ಅಂದರೆ ಪರ್ಸನಲ್ ಅಂತ ಆಗಿಬಿಟ್ಟೆ ವೈಷ್ಣವರು ಬಳಸಿದ್ದಕ್ಕೆ, ಗೊತ್ತಾಯ್ತಾ? ಆದ್ದರಿಂದ ಅಲ್ಲ, ಎಲ್ಲವೂ ಕೂಡ ಏನವು ರ್ಯಾಷನಲ್ ನೇಮ್ಸೇ ಹೊರತು ಬೇರೆ ಅಲ್ಲ. ಅವ್ಯಯ ಪುರುಷ ಸಾಕ್ಷಿ ಕ್ಷೇತ್ರಜ್ಞೋ ಅಕ್ಷರ ಏವಚ ಭೂತಾತ್ಮ ಪರಮಾತ್ಮ ಅಂತ ಇನ್ನೊಂದು ಅರ್ಥ ಅದು. ಭೂತಾತ್ಮ ಅಂದರೆ ಏನಾಗ? ಪರಮಾತ್ಮ ಅತ್ಯಂತ ಪವಿತ್ರ ಆದ್ದರಿಂದ ಮಡಿಲೇ ದೇವ್ರ ಪೂಜೆ ಮಾಡಬೇಕು. ಒಳ್ಳೆಯವ್ರ ಹತ್ರ ಹೋಗ್ಬೇಕಾರೆ ಏನು ಮಾಡ್ತಾರೆ? ಶುದ್ಧವಾಗಿ ಹೋಗೋದಿಲ್ಲ. ಆದ್ದರಿಂದ ಭೂತಾತ್ಮನ ಹತ್ರ ನಮ್ಮ ಪೂತರಾಗೆ ಪೂತರು ಹೇಗಾಗಬೇಕು? ಜನ್ಮ ಕರ್ಮಚ ಮೇದಿವಿ ಮಹಿಮೆ ಕೇಳಿದ್ರೆ ಏನಾಗ್ತಾರೆ? ಪೂತರಾಗ್ತಾರೆ. ಪರಮಾತ್ಮ ಅಂದರೆ ನಮಗೂ ಸ್ವಾಮಿ ಅಂತ ಅರ್ಥ. ಮಹಾಲಕ್ಷ್ಮಿಗೆ ಸ್ವಾಮಿ ಆದಮೇಲೆ ನಮಗೂ ಸ್ವಾಮಿ. ನಮಗೆ ಅಪ್ಲೈ ಮಾಡ್ಕೊತಾ ಹೋಗ್ಬೇಕಿದೆ. ಯಾರ ಬಗ್ಗೆನೂ ಹೇಳ್ತಿದ್ದಾರಲ್ಲ, ಇವೆಲ್ಲ ನಮಗೆ ಅಪ್ಲಿಕಬಲ್. ಮುಕ್ತಾನಾಂ ಪರಮಾಗತಿ, ಮುಕ್ತರಿಗೆ ಪರಮಗತಿ ಆದ್ದರಿಂದ ನಮಗೂ ಪರಮಗತಿ. ಹರಿರೇವ ಜಗತ್ ಪಿತೃಮಾತ್ರ ಗತಿ. ಅವ್ಯಯ ಪರಮಾತ್ಮ ಅವ್ಯಯನಾದ್ದರಿಂದ ಕೊಟ್ಟು ಖಾಲಿಯಾಗಿದೆ, ಪರಮಾತ್ಮ ಹತ್ರ ಉಪಯೋಗ ಇಲ್ಲ, ಏನು ಯಾವಾಗಲೂ ಇರ್ತಾನೆ. ಪುರುಷ ಪೂರ್ಣ ಷಡ್ಗುಣನಾದ್ದರಿಂದ ಅಪೂರ್ಣರಾದ ನಾವು ನಮಗೆ ಸ್ವಾಮಿಯೇ ಆಗಿದ್ದಾನೆ, ಸಾಕ್ಷಿಯಾಗಿದ್ದಾನೆ. ಇದಕ್ಕೆ ಕನಕದಾಸ ಹೇಳಿದ್ದು. ಸಾಕ್ಷಾತ್ ನೋಡ್ತಾನೆ ಅಂತ ನಿಂತರೆ ನೋಡ್ತಾನೆ, ಆದ್ದರಿಂದ ತೊಗೊಳಕ್ಕೆ ಬರೋದಿಲ್ಲ. ಇದು ಅಪ್ಲಿಕೇಶನ್. ಇದು ವಿಷ್ಣು ಸಹಸ್ರನಾಮ ಕೇಳ್ತಾ ಹೋದಂತೆ ನಾವು ಹುಷಾರಾಗ್ತಾ ಹೋಗ್ಬೇಕಾಗ. ಇಲ್ಲಿ ಕ್ಯಾಮರಾ ಹಾಕಿದ್ದಾರೆ, ಹೂವು ತೊಗೋದಿಲ್ಲ, ನೋಡ್ತಾರೆ ಫಸ್ಟ್ ಅವ್ರು, ಹುಷಾರಾಯ್ತು. ಆ ಥರ ಆಗಬೇಕು. ಸಾಕ್ಷಿ ಕ್ಷೇತ್ರಜ್ಞ, ಎಲ್ಲ ಬಲ್ಲವನವನೇ, ನಾವಲ್ಲ. ಅಕ್ಷರ ನಾಶ ಇಲ್ಲ, ನಮಗೆ ನಾಶ ಇದೆ. ದೇವರ ಅಕ್ಷರ ನೋಡಿ. ನಮಗೆ ಒಂದು ಎಷ್ಟು ಡಿಫರೆನ್ಸ್ ಬಂತು. ಈ 1000 ನಾಮಗಳು ಭೇದ ಹೇಳ್ತಾ ಇದೆ ನಮಗೂ ದೇವರಿಗೆ. ಇನ್ನು ಅಭೇದ ಎಲ್ಲಿ ಬರುತ್ತೆ? ಈಗ ಎಲ್ಲ ಭೇದ ಅಂತ ಆಗಲಿಲ್ಲ. ಅವ್ಯಯ ಪುರುಷ ಸಾಕ್ಷಿ ಕ್ಷೇತ್ರಜ್ಞೋ ಅಕ್ಷರ ಏವಚ. ಅಲ್ಲಿಗೆ ನಾಳೆ ದಿವಸ ಮುಂದೆ, ನಾಳೆ ದಿವಸ ಹೆಚ್ಚೆಚ್ಚು ಮಾಡೋಣ. ನಾಳೆ ಪಾಠ ಇದೆ. ಆಮೇಲೆ 1 ವಾರ ಪಾಠ ಇರೋದಿಲ್ಲ. ನಾಳೆ ಆದಮೇಲೆ ಊರಲ್ಲಿರೋಲ್ಲ. ಸೊ ನಾಳೆ ದಿವಸ ಉಳಿದು ಹೇಳ್ತೇವೆ. ನಾಳೆ ಇಲ್ಲ ಅಂತ ಕೇಳಿಸ್ಕೋಬಾರ್ದು ಮಾತನ್ನು. ಇದು ಅಡ್ವಾಂಟೇಜ್ ಹೊರಡಾಗ. ಅದೇ ಹೇಳಿದ್ದು 24 ಮತ್ಸ್ಯಾದಿ ಕೆಲವು ಬಂದಿದೆ, ಗೊತ್ತಾಯ್ತಾ? ಆದರೆ ಕೆಲವು ದೇವರು ಬೇರೆ ಹೆಸರು ಬಂದ್ಬಿಟ್ಟಿದೆ. ಮತ್ತೆ ರುದ್ರ ಇತ್ಯಾದಿ ಬೇರೆಯವ್ರ ಹೆಸರುಗಳು ಬಂದಿದೆ. ಅದೆಲ್ಲ ಕೂಡಿಸ್ಬೇಕು.